ಎಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರಗಳು. ಹಾಗೆ ಇವತ್ತು ಅಂದರೆ ಆಗಸ್ಟ್ 2, 2026ರಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಎಕ್ಸಾಮ್ ಅನ್ನೋದು ಒಂದು ನಡೆದಿದೆ. ಇವತ್ತು ಇಡೀ ರಾಜ್ಯಾದ್ಯಂತ ಎಕ್ಸಾಮು ಬೆಳಗ್ಗೆ 10:30ಯಿಂದ 12 ಗಂಟೆವರೆಗೂ ನಡೆದಿದೆ. ಆ ಪೇಪರ್ನ ಕೀ ಆನ್ಸರ್ಸ್ಗಳು ಈಗ ನೀವು ನೋಡ್ತಿರ್ಬೋದು. ಮೊದಲನೇ ಕ್ವಶನ್ಸ್ ನೀವು ನೋಡೋದಾದರೆ, ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಉತ್ತರ ಮೊದಲನೇದಾಗತ್ತೆ ಎ ಮತ್ತು ಸಿ ಸರಿಯಾಗಿದೆ ಅಂತ. ನೆಕ್ಸ್ಟು ನೀವು ಎರಡನೇ ಕ್ವಶನ್ ನೋಡೋದಾದರೆ, UPSC ಸದಸ್ಯರನ್ನು ನೇಮಕಾತಿ ಯಾರು ಮಾಡ್ತಾರೆ ಅಂತ. ಅದಕ್ಕೆ ಎರಡನೇ ಪ್ರಶ್ನೆಗೆ ಎರಡನೇ ಉತ್ತರ ಆಗಿರುತ್ತೆ ಭಾರತದ ರಾಷ್ಟ್ರಪತಿ. ನೆಕ್ಸ್ಟು ಮೂರನೇ ಕ್ವಶನ್ಸ್ಗೆ ಈ ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಅದಕ್ಕೆ ಮೂರನೇ ಕ್ವಶನ್ಗೆ ಒಂದನೇ ಆನ್ಸರ್ ಎ, ಬಿ ಮತ್ತು ಸಿ. ಇದು ಮೂರನೇ ಕ್ವಶನಿಗೆ ಆನ್ಸರ್ ಆಗಿರುತ್ತೆ. ಹಾಗೂ ನಾಲ್ಕನೇದಾದರೆ, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿ ಆಗಿರುತ್ತದೆ? ಇದಕ್ಕೆ ಮೂರನೇ ಉತ್ತರ ಶಾಸಕಾಂಗ. ಇನ್ನು ಐದನೇ ಕ್ವಶನ್ಸ್ ನೋಡೋದಾದರೆ, ಭಾರತದ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮವನ್ನು ಒಳಗೊಂಡಿದೆ? ಇದ್ರ ಉತ್ತರ ನಾವು ನೋಡೋದಾದರೆ 18ನೇ ಭಾಗ, ಅಂದರೆ 5ನೇ ಕ್ವಶನ್ಗೆ ಒಂದನೇ ಆನ್ಸರ್. ನೆಕ್ಸ್ಟು ನಾವು 6ನೇ ಕ್ವಶನ್ಸ್ ನೋಡೋದಾದರೆ, ಭಾರತದ ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದೇ ಹೇಳಿಕೆ ಸರಿಯಲ್ಲ? ಅಂದರೆ 6ನೇದಕ್ಕೆ ಮೂರನೇ ಆನ್ಸರ್ ಸರಿಯಾಗುತ್ತೆ. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತ. ನೆಕ್ಸ್ಟು 7ನೇ ಕ್ವಶನ್ಸ್ ನೋಡೋದಾದರೆ, ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸಿದ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದವರು ಯಾರು ಅಂತ. ಇದಕ್ಕೆ ಒಂದನೇ ಆನ್ಸರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅಂತ. ನೆಕ್ಸ್ಟು 8ನೇ ಕ್ವಶನು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಆಪ್ಷನ್ 3 ಆಗಿರುತ್ತೆ, ಬಿ ಮಾತ್ರ ಸರಿ. ನೆಕ್ಸ್ಟು ನಾವು 9ನೇ ಕ್ವಶನ್ಸ್ ಕಡೆ ಬರೋದಾದರೆ, ಇಲ್ಲಿ ಹೊಂದಿಸಿ ಬರೆಯಿರಿ ಅನ್ನೋದು ನಾವು ನೋಡ್ಬೋದು. ಪಟ್ಟಿ 1, ಪಟ್ಟಿ 2 ಕೊಟ್ಟಿದ್ದಾರೆ. ಅಂದರೆ ಯಾವ್ಯಾವುದು ನಮಗೆ ವಿಧಿಗಳಿಗೆ ಈ ವಿಧಿಗಳಿಗೆ ಸಂಬಂಧಿಸಿದೆ ಅಂತ. ಅದರಲ್ಲಿ 9ನೇದಕ್ಕೆ 4ನೇದು ಸರಿಯಾಗಿರುತ್ತೆ. A4, B1, C2, D3 ಅಂತ 4ನೇ ಉತ್ತರ ಸರಿಯಾಗಿರುತ್ತದೆ. ಭಾರತದ ಒಕ್ಕೂಟ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು? 3 ಸಂಸತ್ತು, ರಾಜ್ಯ ವಿಧಾನಸಭೆಗಳು ಅಂತ ಇದ್ರ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 11ನೇ ಕ್ವಶನ್ಗೆ ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವ ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ? 1 ಚಂಡೀಗಢ, ಲಕ್ಷದ್ವೀಪ, ಲಡಾಖ್ ಪ್ರಾತಿನಿಧಿತ್ವ ಹೊಂದಿಲ್ಲ. ಹಾಗೆ ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು? ಆಪ್ಷನ್ 4 ಅಟಾರ್ನಿ ಜನರಲ್. ಹಾಗೆ ನಾವು 13ನೇ ಪ್ರಶ್ನೆಗೆ ಬರೋದಾದರೆ, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಕಂಡವರಿಗೆ ನೀಡುತ್ತಾರೆ? ಆಪ್ಷನ್ 3 ರಾಷ್ಟ್ರಪತಿಗೆ ನೀಡುತ್ತಾರೆ. ಇನ್ನು 14ನೇ ಕ್ವಶನಿಗೆ ನಾವು ನೋಡೋದಾದರೆ, ಭಾರತ ಸಂವಿಧಾನದ 163ನೇ ವಿಧಿಯನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು? ಆಪ್ಷನ್ 3 ರಾಜ್ಯದ ರಾಜ್ಯಪಾಲರಿಗೆ. 15ನೇ ಕ್ವಶನ್, ಷಡ್ಭರ್ಷಣಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ? ಆಪ್ಷನ್ 4 ಬಿ ಮತ್ತು ಡಿ. ಹಾಗೂ 16ನೇ ಕ್ವಶನು, ಪಟ್ಟಿ 1ರ ದಿನಾಚರಣೆಗಳನ್ನು ಪಟ್ಟಿ 2ರಲ್ಲಿ ಕೊಟ್ಟಿರುವ ದಿನಾಂಕದೊಂದಿಗೆ ಹೊಂದಿಸಿ. ಇದ್ರ ಆಪ್ಷನ್ ನೋಡೋದಾದರೆ ಆಪ್ಷನ್ 4. ನೆಕ್ಸ್ಟು ನಾವು 17ನೇ ಕ್ವಶನಿಗೆ ಬರೋದಾದರೆ, ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ? ಆಪ್ಷನ್ 4 ಫಾಸ್ಟರ್ ಹೈಯರ್ ಸ್ಟ್ರಾಂಗರ್ ಟುಗೆದರ್. 18ನೇ ಕ್ವಶನ್, ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ? ರೋಮ್, 1960. ಆಪ್ಷನ್ 3 ಆಗಿರುತ್ತೆ. ತದನಂತರ 19ನೇ ಕ್ವಶನ್, ಈ ಕೆಳಗಿನ ಯಾವುದೇ ಸಂಯೋಜನೆಗಳು ಮಾನವ ಅಭಿವೃದ್ಧಿಯಲ್ಲಿ ಸೂಚ್ಯಂಕ ನಿರ್ಧಾರಕಗಳನ್ನು ಸರಿಯಾಗಿ ತೋರಿಸಿದೆ? ಆಪ್ಷನ್ 4 ಸಿ ಮಾತ್ರ. ಈ ಕೆಳವುಗಳನ್ನು ಹೊಂದಿಸಿ. ಇದು 1ನೇ ಕ್ವಶನ್ ನೋಡೋದಾದ್ರೆ, ಈ ಕೆಳಗಿನವುಗಳನ್ನು ಹೊಂದಿಸಿ. ಅದಕ್ಕೆ ಆಪ್ಷನ್ 2 ಆಗಿರುತ್ತೆ. 1ನೇ ಕ್ವಶನಿಗೆ ನೋಡೋದಾದ್ರೆ, ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಕಾರಣದಿಂದ ಬರುತ್ತದೆ? ಇದನ್ನು ನೀವು ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ 22ನೇ ಕ್ವಶನ್ ನೋಡೋದು, ಈ ಕೆಳಗಿನ ಯಾವ ಮೈಕ್ರೋಬ್ ಅನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು? ಸ್ಪೈರುಲಿನಾ. ಆಪ್ಷನ್ 3. 23ನೇ ಕ್ವಶನ್ ನೋಡೋದಾದರೆ, ಮಿನಾಮೋಟ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು ಇದಕ್ಕೆ ಆಪ್ಷನ್ 2 ಪಾದರಸ ಆಗಿರುತ್ತೆ. ಇನ್ನು ನಾವು ನೆಕ್ಸ್ಟು 24ನೇ ಕ್ವಶನಿಗೆ ನೋಡೋದಾದರೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNGಯನ್ನು ಡೀಸೆಲ್ ಅಥವಾ ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸಲು ಇದು ಮುಖ್ಯ ಕಾರಣವನ್ನು ಏನು ಅಂತ ನೋಡೋದಾದರೆ ಆಪ್ಷನ್ 3 A, B ಮತ್ತು D ಮಾತ್ರ. ನೆಕ್ಸ್ಟ್ 25ಕ್ಕೆ ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರೋದು?
ಆಪ್ಷನ್ 4 ಒಮೆಗಾ 3 ಫ್ಯಾಟಿ ಆಸಿಡ್ಗಳು. 26ನೇ ಕ್ವಶನು, ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ. ಆಪ್ಷನ್ 4. 27 ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯ ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗುವುದು. ಈ ಸ್ಥಿತಿಯ ಹೆಸರು? ಆಪ್ಷನ್ 3 ಯೂರೋಮಿಯಾ ಅಂತ ಕರಿತೀವಿ. ನೆಕ್ಸ್ಟು 28 ಜೆಲ್ ವಿದ್ಯುತ್ಕರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ? ಇದು 28ನೇ ಕ್ವಶನ್ ಆಗಿ ಆಪ್ಷನ್ 3 ಧನಾತ್ಮಕ ಎಲೆಕ್ಟ್ರೋಡ್ ಕಡೆ ಚಲಿಸುತ್ತದೆ. ಹಾಗೂ 29ನೇ ಕ್ವಶನ್ ಹೊಂದಿಸಿ ಬರೆಯಿರಿ. ನಾವು ನೋಡೋದಾದ್ರೆ ಈ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 1 A2 B4 C1 D3 ಆಗಿರುತ್ತೆ. ಹಾಗೆ 30 ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳ ಉಪಕರಣ ರಕ್ಷಿಸುವ ಸಾಧನವಾಗಿದೆ. ಈ ಆಪ್ಷನ್ನು ಸರಿನಾ ತಪ್ಪಾ ಅನ್ನೋದು ಕೇಳಿದರೆ ಇದಕ್ಕೆ ಆಪ್ಷನ್ 4 ಹೇಳಿಕೆ 1 ಸರಿಯಾಗಿದೆ, ಆದರೆ ಈ ಹೇಳಿಕೆ 2 ತಪ್ಪಾಗಿದೆ. 2 ಹೇಳಿಕೆ ಕೊಟ್ಟಿದ್ದಾರೆ, ಹಾಗಾಗಿ ಹೇಳಿಕೆ 1 ಸರಿಯಾಗಿದ್ದರೆ ಹೇಳಿಕೆ 2 ತಪ್ಪಾಗಿದೆ. ಹಾಗಾಗಿ ನೆಕ್ಸ್ಟು ನಾವು 31ನೇ ಕ್ವಶನ್ ನೋಡೋದಾದರೆ GPS ಬೆಂಬಲಿತ ಜಿಯೋ ಏನಿದೆ ಆಗ್ಮೆಂಟೆಡ್ ನ್ಯಾವಿಗೇಷನ್ ಒಂದು ಉಪಗ್ರಹ ಆಧಾರಿತ ಸಿಸ್ಟಮ್ ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 1 ಇಸ್ರೋ ಮತ್ತು AI. 32 ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಯಲ್ಲಿ ಮಿಶ್ರಲೋಹವನ್ನು ಬೆಳೆಸ್ತಾರೆ, ಏಕೆಂದರೆ ಆಪ್ಷನ್ 2 ಮಿಶ್ರಲೋಹದ ರೋಧಶೀಲತೆಯು ಅದರ ಘಟದ ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ. ಹಾಗೆ 33ನೇ ಕ್ವಶನ್ ನೋಡಿದ್ರೆ ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟ ಮಾಡುತ್ತಿದ್ದ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವ ಆಗುತ್ತದೆ. ಇದಕ್ಕೆ ಕಾರಣ ಏನು ಅಂತಂದರೆ ಆಪ್ಷನ್ 1 ಮೊಸರು ಅನ್ನೋದು ಏನಿದೆ ತಾಮ್ರ ಜೊತೆ ವರ್ತಿಸುತ್ತೆ, ಅದಕ್ಕೆ ಅವನಿಗೆ ಹೊಟ್ಟೆ ನೋವು ಆಗ್ತಿತ್ತು. 34ನೇ ಕ್ವಶನ್ ನೋಡಿದ್ರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಕೆಳಗೆ ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಆಮ್ಲಗಳ ರುಚಿ ಕಹಿಯಾಗಿದೆ. 2ನೇದು ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿದೆ. ಆಪ್ಷನ್ 3 ಹೇಳಿಕೆ 1 ಸರಿ, ಆದರೆ ಹೇಳಿಕೆ 2ನೇದೇ ಸರಿ ಇಲ್ಲ. ಹಾಗಾಗಿ ಆಪ್ಷನ್ ಇದಕ್ಕೆ 3 ಆಗುತ್ತೆ. ಹಾಗೆ ನಾವು ನೆಕ್ಸ್ಟ್ ಏನಿದೆ 35ನೇ ಕ್ವಶನ್ ನೋಡಿದ್ರೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಅದರಲ್ಲಿ ಪಟ್ಟಿ 1 ಪಟ್ಟಿ 2 ಅಂದರೆ ಪಟ್ಟಿ 1ದಲ್ಲಿ ಏನಿದೆ ಅದು 2ಕ್ಕೂ ಮ್ಯಾಚ್ ಆಗುತ್ತಾ ಅನ್ನೋದಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಆಪ್ಷನ್ 2 A2 B4 C1 D3 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಉಪಯೋಗಿಸುವ ಅನಿಲಗಳು ಯಾವುವು ಅಂತಂದರೆ 36ನೇ ಕ್ವಶನಿಗೆ ಆನ್ಸರ್ ಆಗಿರೋದು ಆಪ್ಷನ್ 1 ಮೀಥೇನ್ ಮತ್ತು ಹೀಲಿಯಂ. ಹಾಗೂ ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತದೆ, ಏಕೆ ಕೆಂಪು ಬಣ್ಣವು ಹೊಗೆಯಿಂದ ಕನಿಷ್ಠ ಚದುರುತ್ತದೆ? ಯಾಕೆಂತಂದರೆ ಸ್ಮೋಕ್ ಏನಾದರೂ ಬಂದರೆ ನಮಗೆ ಕೆಂಪು ಚದುರೋದಿಲ್ಲ. ಅದಕ್ಕೆ 37ಕ್ಕೆ ಆಪ್ಷನ್ 3. ನೆಕ್ಸ್ಟು ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಯಾವ ಸಂಯುಕ್ತವನ್ನು ಬಳಸುತ್ತಾರೆ? ಇದೆಲ್ಲ ನೀವು ಬಾವಿ ಕಡೆ ಸುಮಾರು ಹಾಕಿರ್ತೀರೋ ಪೊಟ್ಯಾಷಿಯಂ ಪರಮಾಂಗನೇಟ್. ಆಪ್ಷನ್ 3 38ನೇದಕ್ಕೆ. ಹಾಗೆ ನಾವು ನೆಕ್ಸ್ಟು 39ನೇ ಕ್ವಶನ್ ನೋಡೋದಾದರೆ ಪಟ್ಟಿ 1 ಮತ್ತು ಪಟ್ಟಿ 2 ಜೊತೆ ಹೊಂದಿಸಿ ಮತ್ತು ಈ ಕೆಳಗೆ ನೀಡಿರುವ ಸಂಕೇತಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ. ಸಂಕೇತಗಳು 2ನೇದಕ್ಕೆ ಆಗಿರುತ್ತೆ A2 B1 C3 D4 ಅನ್ನೋದಕ್ಕೆ 39ಕ್ಕೆ 2ನೇ ಉತ್ತರ ಆಗಿರುತ್ತೆ. ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಗುರುತಿಸಿದ್ರೆ ಯಾವ್ಯಾವ ದೊಡ್ಡ ಬೆಟ್ಟ ಇದೆ ಅದರಿಂದ ಸಣ್ಣ ಬೆಟ್ಟದವರೆಗೂ ಹೇಳಿ ಅಂತ. ಅದಕ್ಕೆ ಆಪ್ಷನ್ 3 ಬಿಳಿಗಿರಿ ರಂಗನ ಬೆಟ್ಟ ದೊಡ್ಡದು, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ರಂಗನ ಬೆಟ್ಟ, ಚಾಮುಂಡಿ ಬೆಟ್ಟ ಇದು ಕ್ರಮವಾಗಿ ಜೋಡಿಸಿದ್ದಾರೆ. ನೆಕ್ಸ್ಟ್ 41ನೇ ನೋಡಿದ್ರೆ ಈ ಕೆಲವು ಸರಿಯಾದ ಜೋಡಣೆ ಹೇಳಿ ಅಂತ. ಆಪ್ಷನ್ 1 A B ಮತ್ತು D ಇದು ಸರಿಯಾಗಿದೆ. ಹಾಗೆ ನೆಕ್ಸ್ಟು ನಾವು 42ನೇ ಕ್ವಶನ್ಸ್ ಕಡೆಗೆ ಬರೋದಾದರೆ ಈ ಕೆಳಗೆ ಕೊಟ್ಟಿರುವ ಹಂಚಿಕೆಯಾಗಿರೋ ಮಣ್ಣಿನ ವಿಧ ಅಂದರೆ ಇದೇನಿದೆ ಕರ್ನಾಟಕ ಮ್ಯಾಪ್ ನೀವು ನೋಡ್ತಿರ್ಬೋದು, ಇದು ಕೋಸ್ಟಲ್ ತೀರ ಕರಾವಳಿ ತೀರ ಅಂತ ಗೊತ್ತಾಗುತ್ತೆ. ಅದರಿಂದ ಇದು ಆಪ್ಷನ್ 3 ಜಂಬಿಟ್ಟಿಗೆ ಮಣ್ಣಿಗೆ ಸೇರುವಂಥದ್ದು. ಹಾಗೆ ಈ ಕೆಳಗಿನ ನಗರ ವರ್ಗೀಕರಣ ಅಂದರೆ ಚಿಕ್ಕ ಜನಸಂಖ್ಯೆಯಿಂದ ಜಾಸ್ತಿ ಜನಸಂಖ್ಯೆವರೆಗೂ ಇರೋದನ್ನ ಪರಿಗಣಿಸಿ ಅಂತ. ಇದಕ್ಕೆ ಆಪ್ಷನ್ 1 A D C ಮತ್ತು B ಇದು ಇದಕ್ಕೆ ಒಂದು ಉತ್ತರ ಆಗಿರುತ್ತೆ. ಹಾಗೆ ನಾವು ನೆಕ್ಸ್ಟು 44 ಭಾರತದ ಬಂದರುಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ? ಹಾಗಾಗಿ ಇದಕ್ಕೆ ಉತ್ತರ ಆಪ್ಷನ್ 4 A B ಮತ್ತು D ಸರಿಯಾಗಿದೆ. 46 ಹೊಂದಿಸಿ ಬರೆಯಿರಿ. ಪಟ್ಟಿ 1 ಪಟ್ಟಿ 2 ನೋಡೋದಾದರೆ ಯಾವ ರಾಜ್ಯಗಳು ಯಾವ ಸಿಮೆಂಟ್ ಉತ್ಪಾದಕ ಘಟಕಗಳನ್ನು ಬಳಸ್ತವೆ ಅಂದರೆ ಆಪ್ಷನ್ 4 A2 B4 C1 D3 ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಆಪ್ಷನ್ 4 ರೈನ್ನ ಒಳನಾಡಿನ ಜಲಮಾರ್ಗ ಇದು ಸರಿಯಾದ ಉತ್ತರ. 48ಕ್ಕೆ ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ ಎರಡು ನಗರಗಳ ನಡುವೆ 48ನೇ ಕ್ವಶನಿಗೆ ನೋಡೋದಾದ್ರೆ ದಿ ಸದರ್ನ್ ಟ್ರಾನ್ಸ್ಪೋರ್ಟ್ ಕಟಿಪಲ್ ರೈಲ್ವೆ ಮಾರ್ಗ ಈ ಎರಡು ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಆಪ್ಷನ್ 2 ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್. 49 ಕ್ವಶನು ಈ ಕೆಳಗಿನ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶವನ್ನು ಗುರುತಿಸಿ.
ಆಪ್ಷನ್ 1 ಬಿ ಮಾತ್ರ, ಅಂದರೆ ರೇಖಾಂಶ ಏನಿದೆ ಇದು ಉತ್ತರ ಆಗಿರುತ್ತೆ. ಇನ್ನು 50ನೇ ಕ್ವಶನಿಗೆ ನೋಡೋದಾದರೆ, ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರದಿದೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳೆಂದು ಕರೆಯುತ್ತಾರೆ. ಇದಕ್ಕೆ ಉತ್ತರ ಗ್ರೀನ್ ಫೀಲ್ಡ್ ಆಗಿರುತ್ತೆ. ಆಪ್ಷನ್ 3. ಫ್ರೆಂಡ್ಸ್ ನೋಡಿ, ಈಗ 50 ಕ್ವಶನ್ಸ್ ಏನಿದೆ ನೀವೆಲ್ಲ ಸರ್ಚ್ ಮಾಡ್ಬೋದು. ಈಗ ನೆಕ್ಸ್ಟ್ ಇನ್ನೂ 50 ಕ್ವಶನ್ಸ್ ಹೇಳ್ತೀನಿ. ಇದೇ ಥರ ನೆಕ್ಸ್ಟ್ ಯಾವುದೇ ಪತ್ರಿಕೆ ಬರಲಿ